ಕೋವಿಡ್-19 ನಮ್ಮ ದೇಹ ಹಾಗೂ ಮನಸ್ಸಿನ ಮೇಲೆ ದಾಳಿ ಮಾಡುತ್ತದೆ. ನಿಮ್ಮ ಸಂಪೂರ್ಣ ವ್ಯಕ್ತಿತ್ವವನ್ನು ಪುನಶ್ಚೇತನಗೊಳಿಸುವ ನಮ್ಮ ಈ ಪ್ರಯತ್ನವು ನಿಮ್ಮನ್ನು ಮತ್ತೊಮ್ಮೆ ರೋಗದ ಮುಂಚೆ ಇದ್ದ ಆರೋಗ್ಯ ಸ್ಥಿತಿಯೆಡೆಗೆ ಮುನ್ನಡೆಸುವುದಾಗಿದೆ. ಫಿಸಿಯೋಥೆರಪಿ ಕೋವಿಡ್-19 ಪುನಶ್ಚೇತನ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಆದರದ ಸ್ವಾಗತ. ಈ ಕಾರ್ಯಕ್ರಮದ ಮುಂದಾಳತ್ವವನ್ನು ಫಾದರ್ ಮುಲ್ಲರ್ ಕಾಲೇಜ್ ಆಫ್ ಅಲೈಡ್ ಹೆಲ್ತ್ ಸೈನ್ಸಸ್ನ ಫಿಸಿಯೋಥೆರಪಿ ವಿಭಾಗವು ವಹಿಸಿದೆ. ವ್ಯಾಯಾಮವು ಕೋವಿಡ್-19 ರೋಗದ ಚೇತರಿಕೆಯಲ್ಲಿ ಮಹತ್ವದ ಪಾತ್ರವಹಿಸುತ್ತದೆ. ವ್ಯಾಯಾಮವು ನಿಮ್ಮ ದೇಹದಾರ್ಢ್ಯತೆಯನ್ನು ವೃದ್ಧಿಸುತ್ತದೆ, ಉಸಿರುಗಟ್ಟುವುದನ್ನು ಕಡಿಮೆಯಾಗಿಸುತ್ತದೆ, ಮಾಂಸಖಂಡಗಳ ಬಲವನ್ನು ವೃದ್ಧಿಸುತ್ತದೆ, ದೇಹದ ಸಮತೋಲನ ಹಾಗೂ ಹೊಂದಾಣಿಕೆಯನ್ನು ಸರಿಪಡಿಸುತ್ತದೆ, ಯೋಚನಾ ಶಕ್ತಿಯನ್ನು ವೃದ್ಧಿಸುತ್ತದೆ, ಮನಸ್ಸಿನ ಒತ್ತಡವನ್ನು ಕಡಿಮೆಗೊಳಿಸಿ ಮನಸ್ಸನ್ನು ಆಹ್ಲಾದಕರವಾಗಿಸುತ್ತದೆ. ವ್ಯಾಯಾಮವು ನಮ್ಮ ಆತ್ಮಸ್ಥೈರ್ಯ ಹಾಗೂ ಶಕ್ತಿಯನ್ನು ಹೆಚ್ಚಿಸುವಲ್ಲಿ ಸಹಕಾರಿಯಾಗಿದೆ. ಸುರಕ್ಷಿತ ವ್ಯಾಯಾಮದ ಕೆಲವು ಸರಳ ನಿಯಮಗಳನ್ನು ಇಲ್ಲಿ ನಿಮಗೆ ತಿಳಿಸಲಾಗುವುದು. ವ್ಯಾಯಾಮದ ಮೊದಲು ವಾರ್ಮ್ ಅಪ್ ಹಾಗೂ ವ್ಯಾಯಾಮದ ನಂತರ ಕೂಲ್ ಡೌನ್ ಆಗುವುದು ಅತಿ ಅವಶ್ಯಕವಾಗಿದೆ. ಸಡಿಲವಾದ ಹಾಗೂ ಹಿತಕರವಾದ ಬಟ್ಟೆ ಹಾಗೂ ಕಾಲ್ಗವಚಗಳನ್ನು ಧರಿಸಬೇಕು. ಆಹಾರ ಸೇವನೆಯ ನಂತರ 1 ತಾಸಿನ ಬಳಿಕವೇ ವ್ಯಾಯಾಮ ಮಾಡಬೇಕು. ಸಾಕಷ್ಟು ಪ್ರಮಾಣದಲ್ಲಿ ನೀರನ್ನು ಕುಡಿಯಬೇಕು. ವಿಪರೀತ ತಾಪಮಾನವಿರುವ ವಾತಾವರಣದಲ್ಲಿ ವ್ಯಾಯಾಮ ಮಾಡಬಾರದು. ಕೋವಿಡ್-19 ನಂತರ ಉಸಿರುಗಟ್ಟಿದಂತಾಗುವುದು ಅತಿ ಸಾಮಾನ್ಯವಾಗಿದೆ. ನಿಯಮಿತ ವ್ಯಾಯಾಮದಿಂದ ಈ ತೊಂದರೆಯು ಕ್ರಮೇಣವಾಗಿ ಕಡಿಮೆಯಾಗುತ್ತದೆ. ಇಲ್ಲಿ ಹೇಳುವ ವ್ಯಾಯಾಮ ಹಾಗೂ ಅದನ್ನು ಮಾಡುವ ಸರಿಯಾದ ಭಂಗಿ ಹಾಗೂ ಕ್ರಮದಿಂದ ಉಸಿರುಗಟ್ಟುವಿಕೆಯನ್ನು ಕಡಿಮೆಗೊಳಿಸಬಹುದಾಗಿದೆ. ಡಯಾಫ್ರಮ್ಯಾಟಿಕ್ ಬ್ರೀದಿಂಗ್ ಎಕ್ಸರ್ಸೈಸ್. ಈ ವ್ಯಾಯಾಮಕ್ಕಾಗಿ ನೀವು ಸಡಿಲವಾಗಿ ಕುಳಿತುಕೊಂಡಿರಬೇಕು. ನಿಮ್ಮ ಎದೆ, ಭುಜ ಹಾಗೂ ಕುತ್ತಿಗೆಯ ಭಾಗವನ್ನು ಒಂದು ಕುರ್ಚಿಯ ಮೇಲೆ ಕುಳಿತು ಸಡಿಲವಾಗಿ ಬಿಡಬೇಕು. ಈಗ ನಿಮ್ಮ ಒಂದು ಕೈಯನ್ನು ಹೊಟ್ಟೆಯ ಮೇಲೆ ಹಾಗೂ ಇನ್ನೊಂದನ್ನು ನಿಮ್ಮ ಎದೆಯ ಮೇಲೆ ಇಡಬೇಕು. ಈಗ ಮೂಗಿನ ಮೂಲಕ ದೀರ್ಘ ಶ್ವಾಸವನ್ನು ತೆಗೆದುಕೊಂಡು ಬಾಯಿಯ ಮೂಲಕ ಶ್ವಾಸವನ್ನು ಬಿಡಬೇಕು. ಮೂಗಿನ ಮೂಲಕ ದೀರ್ಘ ಶ್ವಾಸವನ್ನು ತೆಗೆದುಕೊಂಡು ಬಾಯಿಯ ಮೂಲಕ ಶ್ವಾಸವನ್ನು ಬಿಡಬೇಕು. ಮೂಗಿನ ಮೂಲಕ ಶ್ವಾಸವನ್ನು ತೆಗೆದುಕೊಳ್ಳುವಾಗ ಹೊಟ್ಟೆಯ ಭಾಗವು ಉಬ್ಬಿಕೊಳ್ಳುತ್ತದೆ. ಶ್ವಾಸವನ್ನು ಬಾಯಿಯ ಮೂಲಕ ಬಿಟ್ಟಾಗ ಹೊಟ್ಟೆಯು ಮೊದಲಿನ ಸ್ಥಿತಿಗೆ ಬಂದು ತಲುಪುತ್ತದೆ. ಈ ವ್ಯಾಯಾಮವನ್ನು 3ರ ಜೊತೆಯಂತೆ 10 ಬಾರಿ ಪುನರಾವರ್ತಿಸಿ. ಥೊರಾಸಿಕ್ ಮೊಬಿಲಿಟಿ ಎಕ್ಸರ್ಸೈಸಸ್. ಈ ವ್ಯಾಯಾಮವು ಉಸಿರಾಡುವಾಗ ಎದೆಯ ಸಾಮರ್ಥ್ಯವನ್ನು ವೃದ್ಧಿಸುವಲ್ಲಿ ಸಹಕಾರಿಯಾಗಿದೆ. ಒಂದು ಕುರ್ಚಿಯ ಮೇಲೆ ಕುಳಿತುಕೊಂಡು ನಿಮ್ಮ ಕೈಗಳನ್ನು ನಿಮ್ಮ ದೇಹದ ಪಕ್ಕಕ್ಕೆ ಇಟ್ಟುಕೊಳ್ಳಿ. ಮೂಗಿನ ಮೂಲಕ ದೀರ್ಘ ಶ್ವಾಸವನ್ನು ತೆಗೆದುಕೊಳ್ಳುತ್ತಾ ಕೈಗಳನ್ನು ನೇರವಾಗಿ ತಲೆಯ ಮೇಲಕ್ಕೆ ಎತ್ತಬೇಕು. ಬೆನ್ನಟ್ಟಿದ ತುಟಿಗಳಿಂದ ನಿಧಾನವಾಗಿ ಶ್ವಾಸವನ್ನು ಬಿಡುತ್ತಾ ಕೈಗಳನ್ನು ದೇಹದ ಪಕ್ಕಕ್ಕೆ ಮೊದಲಿನಂತೆ ತರಬೇಕು. ಇದೇ ವ್ಯಾಯಾಮವನ್ನು ಭುಜದ ಬೇರೆ ಚಲನೆಯೊಂದಿಗೆ ಮಾಡಿ. ಈಗ ಮೂಗಿನ ಮೂಲಕ ನಿಧಾನವಾಗಿ ಉಸಿರನ್ನು ತೆಗೆದುಕೊಳ್ಳುವಾಗ ನಿಮ್ಮ ಕೈಗಳನ್ನು ನೇರವಾಗಿಟ್ಟು ಭುಜದ ಮೇಲಕ್ಕೆ ಎತ್ತರಿಸಿ. ಬಾಯಿಯ ಮೂಲಕ ಉಸಿರನ್ನು ಬಿಡುತ್ತಾ ಕೈಗಳನ್ನು ದೇಹದ ಬದಿಗಿರಿಸಿ. ಈ ವ್ಯಾಯಾಮವನ್ನು 3ರ ಜೊತೆಯಂತೆ 10 ಬಾರಿ ಪುನರಾವರ್ತಿಸಿ. ಇನ್ಸೆಂಟಿವ್ ಸ್ಪೈರೋಮೀಟರ್ ಆರ್ ರೆಸ್ಪಿರೋಮೀಟರ್. ರೆಸ್ಪಿರೋಮೀಟರ್ ನಿಮ್ಮ ಶ್ವಾಸಕೋಶದ ಸಾಮರ್ಥ್ಯವನ್ನು ವೃದ್ಧಿಸುವ ಒಂದು ಉಪಕರಣವಾಗಿದೆ. ಮೌತ್ ಪೀಸನ್ನು ಈ ಸಲಕರಣೆಗೆ ಜೋಡಿಸಬೇಕು. ನೀವು ಒಂದು ಕುರ್ಚಿಯ ಮೇಲೆ ನೇರವಾಗಿ ಕುಳಿತುಕೊಂಡು ರೆಸ್ಪಿರೋಮೀಟರ್ ಅನ್ನು ನಿಮ್ಮ ಕಣ್ಣಿನ ಮುಂದೆ ನೇರವಾಗಿ ಹಿಡಿದುಕೊಳ್ಳಬೇಕು.
ಮೌತ್ ಪೀಸನ್ನು ಬಾಯಿಯಲ್ಲಿ ಇಟ್ಟು ನಿಮ್ಮ ತುಟಿಗಳಿಂದ ಅದನ್ನು ಬಿಗಿಯಾಗಿ ಹಿಡಿದುಕೊಳ್ಳಿ. ನಿಧಾನವಾಗಿ ಎಷ್ಟು ಸಾಧ್ಯವೋ ಅಷ್ಟು ಶ್ವಾಸವನ್ನು ತೆಗೆದುಕೊಳ್ಳಬೇಕು. ಉಸಿರನ್ನು ಒಳಗೆ ತೆಗೆದುಕೊಳ್ಳುವಾಗ ಕಾಲಂನ ಕೆಳಗಿರುವ ಚೆಂಡು ಕಾಲಂನ ಮೇಲೆ ಏರುವುದನ್ನು ನೀವು ಗಮನಿಸುವಿರಿ. ಈಗ ನಿಮ್ಮ ಶ್ವಾಸವನ್ನು ಎಷ್ಟು ಸಮಯವಾಗುತ್ತದೋ ಅಷ್ಟು ಸಮಯ ಹಿಡಿದಿಟ್ಟುಕೊಳ್ಳಿ. ನಂತರ ನಿಧಾನವಾಗಿ ಶ್ವಾಸವನ್ನು ಬಿಡುತ್ತಾ ಬಂದಾಗ ಚೆಂಡು ನಿಧಾನವಾಗಿ ಕಾಲಂನ ಕೆಳಭಾಗಕ್ಕೆ ಬಂದು ಸೇರುತ್ತದೆ. ಸ್ವಲ್ಪ ಸಮಯ ವಿರಮಿಸಿದ ನಂತರ ಈ ವ್ಯಾಯಾಮವನ್ನು ಪುನರಾವರ್ತಿಸಿ. ಗಂಟೆಗೆ 10 ಸಾರಿಯಾದರೂ ಈ ವ್ಯಾಯಾಮವನ್ನು ಪುನರಾವರ್ತಿಸಬೇಕು. ವಾರ್ಮ್ ಅಪ್ ಎಕ್ಸಸೈಸಸ್. ವಾರ್ಮಿಂಗ್ ಅಪ್ ನಮ್ಮ ದೇಹವನ್ನು ವ್ಯಾಯಾಮಕ್ಕೆ ಸಿದ್ಧಗೊಳಿಸುತ್ತದೆ ಹಾಗೂ ವ್ಯಾಯಾಮದಿಂದ ದೇಹಕ್ಕಾಗುವ ತೊಂದರೆಯನ್ನು ತಪ್ಪಿಸುತ್ತದೆ. ಶೋಲ್ಡರ್ ಶ್ರಗ್ಸ್. ನಿಧಾನವಾಗಿ ನಿಮ್ಮ ಭುಜಗಳನ್ನು ಕಿವಿಗಳ ಕಡೆಗೆ ಎತ್ತಿ ಮತ್ತೆ ಪುನಃ ಕೆಳಗೆ ಇಳಿಸಿರಿ. ಶೋಲ್ಡರ್ ಸರ್ಕಲ್ಸ್. ನಿಮ್ಮ ಕೈಗಳನ್ನು ದೇಹದ ಪಕ್ಕದಲ್ಲಿ ಸಡಿಲವಾಗಿರಿಸಿ ನಿಮ್ಮ ಭುಜವನ್ನು ನಿಧಾನವಾಗಿ ವೃತ್ತಾಕಾರವಾಗಿ ಚಲಿಸಿ ಮೊದಲಿಗೆ ಹಿಂದಕ್ಕೆ ತದನಂತರ ಮುಂದಕ್ಕೆ ಚಲಿಸಿರಿ. ಸೈಡ್ ಬೆಂಡ್ಸ್. ನೇರವಾಗಿ ನಿಂತು ಕೈಗಳನ್ನು ದೇಹದ ಪಕ್ಕದಲ್ಲಿರಿಸಿ. ಒಂದು ಕೈಯನ್ನು ನೆಲದ ಕಡೆಗೆ ತೆಗೆದುಕೊಂಡು ಹೋಗಿ ಆ ಕಡೆಗೆ ಬಗ್ಗಿ. ತದನಂತರ ಇನ್ನೊಂದು ಕೈಯನ್ನು ನೆಲದ ಕಡೆಗೆ ತೆಗೆದುಕೊಂಡು ಆ ಕಡೆಗೆ ಬಗ್ಗಿರಿ. ನೀ ಲಿಫ್ಟ್ಸ್. ನಿಮ್ಮ ಮೊಣಕಾಲನ್ನು ನಿಧಾನವಾಗಿ ಮೇಲಕ್ಕೆತ್ತಿ ಕೆಳಗಿರಿಸಿ. ಮೊಣಕಾಲನ್ನು ಸೊಂಟದಿಂದ ಮೇಲಕ್ಕೆತ್ತಬಾರದು. ಒಂದು ಸಲ ಒಂದು ಮೊಣಕಾಲನ್ನು ಎತ್ತಬೇಕು. ಆಂಕಲ್ ಟ್ಯಾಪ್ಸ್. ಮೊದಲನೆಯದಾಗಿ ಒಂದು ಕಾಲಿನ ಕಾಲ್ಬೆರಳುಗಳಿಂದ ನೆಲವನ್ನು ಮೆಲ್ಲನೆ ತಟ್ಟಿ. ತದನಂತರ ಹಿಮ್ಮಡಿಯಿಂದ ನೆಲವನ್ನು ತಟ್ಟಿರಿ. ಮತ್ತೊಂದು ಕಾಲಿನಲ್ಲಿ ಸಹ ಇದನ್ನು ಪುನರಾವರ್ತಿಸಿ. ಆಂಕಲ್ ಸರ್ಕಲ್ಸ್. ಒಂದು ಕಾಲಿನ ಕಾಲ್ಬೆರಳುಗಳಿಂದ ವೃತ್ತಾಕಾರವಾಗಿ ಚಲಿಸಿ ತದನಂತರ ಇನ್ನೊಂದು ಕಾಲಿನಲ್ಲಿ ಇದನ್ನು ಪುನರಾವರ್ತಿಸಿ. ಏರೋಬಿಕ್ ಎಕ್ಸಸೈಸಸ್. ಮೊದಲನೆಯ ಏರೋಬಿಕ್ ಎಕ್ಸಸೈಸ್ ನಿಮ್ಮ ವಾಕಿಂಗ್ ಪ್ರೋಗ್ರಾಂ. 10 ನಿಮಿಷದ ನಿರಂತರ ನಡೆ ಅಥವಾ ಒಂದು ವಾಕ್ಯವನ್ನು ಸಂಪೂರ್ಣವಾಗಿ ಹೇಳಲಾಗುವಷ್ಟು ಸಮಯದ ತನಕ ವಾಕಿಂಗ್ ಮಾಡುವುದು. ದಿನಕ್ಕೆ 3 ಬಾರಿ ಹಾಗೂ ಕನಿಷ್ಠ ವಾರದಲ್ಲಿ 5 ದಿನ ವಾಕಿಂಗ್ ಅಗತ್ಯ. ಮಧ್ಯದಲ್ಲಿ ವಿರಾಮವನ್ನು ತೆಗೆದುಕೊಂಡು 10 ನಿಮಿಷಗಳ ಕಾಲ ನಿರಂತರ ನಡೆಯುವ ಸಾಮರ್ಥ್ಯವನ್ನು ನಿಧಾನವಾಗಿ ಗಳಿಸಬೇಕು. ಸಹಾಯವಿಲ್ಲದೆ ನಡೆಯಲು ಅಸಾಧ್ಯವಾದಲ್ಲಿ ಕ್ರಚಸ್, ವಾಕಿಂಗ್ ಫ್ರೇಮ್ ಅಥವಾ ವಾಕಿಂಗ್ ಸ್ಟಿಕ್ ಊರುಗೋಲನ್ನು ಬಳಸಬಹುದು. ಸಮತಟ್ಟಾದ ಜಾಗವನ್ನು ಆಯ್ಕೆ ಮಾಡಿ. ನಿಯಮಿತವಾಗಿ ಅಭಿವೃದ್ಧಿಯಾಗಲು ವೇಗ, ದೂರ ಹಾಗೂ ನಡೆಯುವ ಸಮಯವನ್ನು ಹೆಚ್ಚಿಸಿರಿ. 10 ನಿಮಿಷದಿಂದ ಪ್ರಾರಂಭಿಸಿ ಪ್ರತಿದಿನಕ್ಕೆ 15, 20, 30 ನಿಮಿಷಕ್ಕೆ ವಾಕಿಂಗ್ ಅನ್ನು ಹೆಚ್ಚಿಸಿರಿ. ಕ್ರಮೇಣವಾಗಿ ಸ್ವಲ್ಪ ಎತ್ತರವಿರುವ ಜಾಗವನ್ನು ವಾಕಿಂಗ್ಗೆ ಬಳಸಿ. ಸ್ಟೆಪ್ ಅಪ್ಸ್. ಮೆಟ್ಟಲುಗಳ ಕೆಳಗಿನ ಮೆಟ್ಟಲುಗಳನ್ನು ಬಳಸಿ. ಅಗತ್ಯವಿದ್ದರೆ ಆಧಾರವನ್ನು ಬಳಸಿ. ವಿಶ್ರಾಂತಿಗಾಗಿ ಕುರ್ಚಿಯನ್ನು ಸಮೀಪದಲ್ಲಿಡಿ. ಮೆಟ್ಟಲುಗಳ ಮೇಲೆ ಕಾಲನ್ನು ಇಟ್ಟು ಕೆಳಗಿಡಿ. ಪ್ರತಿ 10 ಹೆಜ್ಜೆಗಳಿಗೆ ಕಾಲನ್ನು ಬದಲಿಸಿ. ಕ್ರಮೇಣವಾಗಿ ಕಾಲನ್ನು ಎತ್ತುವ ಎತ್ತರ ಅಥವಾ ವೇಗವನ್ನು ವೃದ್ಧಿಸಿ. ಜಾಗಿಂಗ್. ಜಾಗಿಂಗ್ ಅಥವಾ ಸೈಕ್ಲಿಂಗ್ ಅನ್ನು ವೈದ್ಯರು ಅನುಮತಿಸಿದಲ್ಲಿ ಹಾಗೂ ನಿಮ್ಮ ಆರೋಗ್ಯದ ದೃಷ್ಟಿಯಿಂದ ಸುರಕ್ಷಿತವಾಗಿದ್ದಲ್ಲಿ ಮಾಡಬಹುದು. ವಾಕಿಂಗ್ ಮಾಡುವಾಗ ನಿಮಗೆ ಉಸಿರುಗಟ್ಟಿದ ಅನುಭವ ಆಗಿರದಿದ್ದಲ್ಲಿ, ಕಾಯಿಲೆಗೂ ಮುಂಚೆ ನೀವು ಜಾಗಿಂಗ್ ಅಥವಾ ಸೈಕ್ಲಿಂಗ್ ಅನ್ನು ಮಾಡುತ್ತಿದ್ದರೆ ನೀವು ಖಂಡಿತವಾಗಿಯೂ ಈ ವ್ಯಾಯಾಮವನ್ನು ಮುಂದುವರಿಸಬಹುದು. ಸ್ಟ್ರೆಂಥನಿಂಗ್ ಎಕ್ಸಸೈಸಸ್. ಈ ವ್ಯಾಯಾಮವು ಕಾಯಿಲೆಯಿಂದ ಕ್ಷೀಣವಾದ ನಿಮ್ಮ ಮಾಂಸಖಂಡಗಳನ್ನು ಬಲಗೊಳಿಸುತ್ತದೆ. ವಾರದಲ್ಲಿ 3 ವರಸೆ ಈ ವ್ಯಾಯಾಮವನ್ನು ಮಾಡುವುದು ನಿಮ್ಮ ಗುರಿಯಾಗಿರಬೇಕು. 3 ಬಾರಿ
ಪ್ರತಿ ವ್ಯಾಯಾಮವನ್ನು 10 ಸಲ ಪುನರಾವರ್ತಿಸಿ. ಬೈಸೆಪ್ಸ್ ಕರ್ಲ್. ನಿಮ್ಮ ಎರಡೂ ಕೈಗಳನ್ನು ದೇಹದ ಇಕ್ಕೆಲಗಳಲ್ಲಿ ಇರಿಸಿ, ನಿಮ್ಮ ಹಸ್ತವನ್ನು ಮುಂದಕ್ಕೆ ಇರಿಸಿ, ಭಾರವನ್ನು ಕೈಗಳಲ್ಲಿ ಹಿಡಿದುಕೊಳ್ಳಿ. ಈಗ ನಿಮ್ಮ ಎರಡೂ ಕೈಗಳನ್ನು ಮೊಣಕೈಯ ಸಹಾಯದಿಂದ ಮೇಲಕ್ಕೆತ್ತಿರಿ. ನೀರು ತುಂಬಿದ ಬಾಟಲಿಗಳನ್ನು ಈ ವ್ಯಾಯಾಮಕ್ಕಾಗಿ ನೀವು ಬಳಸಬಹುದು. ಆರ್ಮ್ ರೈಸಸ್ ಟು ದ ಸೈಡ್. ನಿಮ್ಮ ಎರಡೂ ಕೈಗಳನ್ನು ದೇಹದ ಪಕ್ಕದಲ್ಲಿರಿಸಿ. ಭಾರವನ್ನು ಹಿಡಿದುಕೊಳ್ಳಿ. ಹಸ್ತವು ಒಳಮುಖವಾಗಿರಲಿ. ಎರಡೂ ಕೈಗಳನ್ನು ಬದಿಯಲ್ಲೇ ಭುಜದ ಮಟ್ಟಕ್ಕೆ ಮೇಲಕ್ಕೇರಿಸಿ. ಭುಜದ ಮಟ್ಟಕ್ಕಿಂತ ಮೇಲಕ್ಕೇರಿಸಬಾರದು. ನಿಧಾನವಾಗಿ ಮೊದಲಿನಂತೆ ಕೈಗಳನ್ನು ಕೆಳಗಿಳಿಸಿ. ವಾಲ್ ಪುಷ್ ಆಫ್. ನಿಮ್ಮ ಭುಜದ ನೇರಕ್ಕೆ ನಿಮ್ಮ ಕೈಗಳನ್ನು ಗೋಡೆಗೆ ಆನಿಸಿ ನಿಲ್ಲಿ. ನಿಮ್ಮ ಬೆರಳುಗಳು ಮೇಲಕ್ಕೆ ಇರಬೇಕು. ನಿಮ್ಮ ಪಾದಗಳ ಮಧ್ಯೆ 1 ಅಡಿಯ ಅಂತರವಿರಲಿ. ನಿಮ್ಮ ದೇಹವನ್ನು ನೇರವಾಗಿ ಇರಿಸಿ, ಮೊಣಕೈಯನ್ನು ಬಗ್ಗಿಸುತ್ತಾ ದೇಹವನ್ನು ಕೆಳಗಿರಿಸಿ ಮತ್ತು ನಿಮ್ಮ ದೇಹವನ್ನು ನಿಧಾನವಾಗಿ ಗೋಡೆಯಿಂದ ದೂರ ಸರಿಸುವಾಗ ನಿಮ್ಮ ಮೊಣಕೈಗಳನ್ನು ನೇರವಾಗಿಸಿ. ಕಾಲ್ಗಳ ಬಲವರ್ಧನೆಗಾಗಿ ಇರುವ ಸ್ಟ್ರೆಂಥನಿಂಗ್ ಎಕ್ಸಸೈಸ್ಗಳ ಬಗ್ಗೆ ಹೇಳುವುದಾದರೆ, ಮೊದಲನೆಯದು ಸಿಟ್ ಟು ಸ್ಟ್ಯಾಂಡ್ ಎಕ್ಸಸೈಸಸ್. ನಿಮ್ಮ ಪಾದಗಳನ್ನು ದೂರವಿರಿಸಿ ಕುಳಿತುಕೊಳ್ಳಿ. ಕೈಗಳು ದೇಹದ ಇಕ್ಕೆಲಗಳಲ್ಲಿ ಇರಿಸಿ. ನಿಧಾನವಾಗಿ ಎದ್ದು ನಿಲ್ಲಿ. 3 ಸಂಖ್ಯೆಗಳ ಎಣಿಕೆಯನ್ನು ಮಾಡಿ ತದನಂತರ ನಿಧಾನವಾಗಿ ಕುರ್ಚಿಯ ಮೇಲೆ ಕುಳಿತುಕೊಳ್ಳಿ. ಈ ವ್ಯಾಯಾಮದ ಸಮಯದಲ್ಲಿ ಕಾಲುಗಳು ನೆಲದ ಮೇಲೆ ಇರಬೇಕು. ಈ ವ್ಯಾಯಾಮವನ್ನು ನಿಮ್ಮ ಕೈಗಳನ್ನು ವಿರುದ್ಧ ಭುಜಗಳ ಮೇಲೆ ಇಟ್ಟೂ ಸಹ ಮಾಡಬಹುದಾಗಿದೆ. ಈ ವ್ಯಾಯಾಮವನ್ನು ನಿಮ್ಮ ಕೈಗಳಲ್ಲಿ ಭಾರವನ್ನು ಎತ್ತಿ ಎದೆಗೆ ಸಮೀಪವಾಗಿ ಹಿಡಿದು ಮಾಡಬಹುದು. ನೀ ಸ್ಟ್ರೈಟನಿಂಗ್ ಎಕ್ಸಸೈಸಸ್. ನಿಮ್ಮ ಪಾದಗಳನ್ನು ಒಟ್ಟಿಗಿಟ್ಟು ಒಂದು ಕುರ್ಚಿಯ ಮೇಲೆ ಕುಳಿತುಕೊಳ್ಳಿ. ಒಂದು ಕಾಲಿನ ಮೊಣಕಾಲನ್ನು ನೇರವಾಗಿಸಿ. ಇದೇ ರೀತಿ 1 ಕ್ಷಣ ಕಾಲನ್ನು ಇರಿಸಿ. ನಿಧಾನವಾಗಿ ನಿಮ್ಮ ಕಾಲನ್ನು ಕೆಳಗಿಳಿಸಿ. ಇದೇ ರೀತಿ ನಿಮ್ಮ ಮತ್ತೊಂದು ಕಾಲಿನಲ್ಲೂ ಮಾಡಿ. ಕ್ರಮೇಣವಾಗಿ ಕಾಲನ್ನು ನೇರವಾಗಿಸುವ ಸಮಯವನ್ನು ಹೆಚ್ಚಿಸಿ. 1 ರಿಂದ 3 ಸಂಖ್ಯೆ ಹೇಳುವವರೆಗೆ ಅಧಿಕರಿಸಿ. ವಾಲ್ ಸ್ಕ್ವಾಟ್ಸ್. ಗೋಡೆಗೆ ಬೆನ್ನು ಮಾಡಿ ನಿಂತುಕೊಳ್ಳಿ. ನಿಮ್ಮ ಪಾದಗಳನ್ನು ಗೋಡೆಯಿಂದ 1 ಅಡಿ ದೂರ ಸರಿಸಿ. ಅಗತ್ಯವಿದ್ದರೆ ನಿಮ್ಮ ಕೈಗಳನ್ನು ಕುರ್ಚಿಯ ಮೇಲೆ ಇಡಬಹುದು. ನಿಮ್ಮ ಬೆನ್ನನ್ನು ಗೋಡೆಗೆ ಆನಿಸಿ ಕೈಗಳನ್ನು ಕುರ್ಚಿಯ ಮೇಲಿಟ್ಟು ನಿಧಾನವಾಗಿ ನಿಮ್ಮ ದೇಹವನ್ನು ಗೋಡೆಯ ನೇರಕ್ಕೆ ಕೆಳಗೆ ಸರಿಸಿ ನಿಮ್ಮ ಮೊಣಕಾಲುಗಳನ್ನು ಮಡಚಿಕೊಳ್ಳಿ. ಸೊಂಟವನ್ನು ಮೊಣಕಾಲಿಗಿಂತ ಮೇಲಕ್ಕಿಟ್ಟುಕೊಳ್ಳಿ. ನಿಧಾನವಾಗಿ ವಿರಮಿಸಿ. ಹೀಲ್ ರೈಸಸ್. ನಿಮ್ಮ ಕೈಗಳನ್ನು ಆಧಾರಕ್ಕಾಗಿ ಗಟ್ಟಿಯಾದ ಹೊರತಲದ ಮೇಲಿಡಿ. ಆದರೆ ಆ ಹೊರತಲದ ಮೇಲೆ ಓಲಿಸಿ ನಿಲ್ಲಬೇಡಿ. ನಿಧಾನವಾಗಿ ನಿಮ್ಮ ಕಾಲ್ಬೆರಳುಗಳ ಮೇಲೆ ನಿಂತು ಪುನಃ ಪಾದದ ಮೇಲೆ ನಿಲ್ಲಿರಿ. ಕ್ರಮೇಣವಾಗಿ 1 ಕಾಲಿನ ಕಾಲ್ಬೆರಳುಗಳ ಮೇಲೆ 1 ರಿಂದ 3ರ ಎಣಿಕೆಯ ತನಕ ನಿಲ್ಲಿ, ಅಥವಾ 1 ಕಾಲಿನ ಮೇಲೆ ಅನುಕ್ರಮವಾಗಿ ನಿಲ್ಲಿರಿ. ಕೂಲ್ ಡೌನ್ ಎಕ್ಸಸೈಸಸ್. ಕೂಲ್ ಡೌನ್ ವ್ಯಾಯಾಮವು ನಿಮ್ಮ ದೇಹವನ್ನು ವ್ಯಾಯಾಮದ ಮೊದಲಿನ ಸ್ಥಿತಿಗೆ ಹಿಂತಿರುಗಿಸಲು ಸಹಕರಿಸುತ್ತದೆ. ಕೂಲ್ ಡೌನ್ ಹೆಚ್ಚು ಕಡಿಮೆ 5 ನಿಮಿಷಗಳ ತನಕ ಮಾಡಬೇಕು ಮತ್ತು ಈ ವ್ಯಾಯಾಮದ ಕೊನೆಗೆ ನಿಮ್ಮ ಉಸಿರಾಟವು ಸಹಜ ಸ್ಥಿತಿಗೆ ಮರಳಬೇಕು. ಶೋಲ್ಡರ್ ಸ್ಟ್ರೆಚಸ್. ನಿಮ್ಮ ಬಲಕೈಯನ್ನು ಮಾಡಿನ ಕಡೆಗೆ ಎತ್ತಿ ನಿಮ್ಮ ದೇಹವನ್ನು ಸ್ವಲ್ಪವಾಗಿ ಎಡಕ್ಕೆ ಬಗ್ಗಿಸಬೇಕು. ನಿಮ್ಮ ದೇಹದ ಬಲಭಾಗದಲ್ಲಿ ಎಳೆದಂತಹ ಅನುಭವ ನಿಮಗೆ ಆಗಬೇಕು. ಮೊದಲಿನ ದೇಹ ಸ್ಥಿತಿಗೆ ಹಿಂತಿರುಗಿ ಇದೇ ವ್ಯಾಯಾಮವನ್ನು ಎಡಭಾಗದಲ್ಲಿ ಪುನರಾವರ್ತಿಸಿ. ಮಸಲ್ ಸೈಡ್ ಸ್ಟ್ರೆಚ್. ನಿಮ್ಮ ಕೈಗಳನ್ನು ನಿಮ್ಮ ದೇಹದ ಮುಂದಿರಿಸಿ. ಕೈಗಳನ್ನು ನೇರವಾಗಿರಿಸಿ. ಕೈಗಳನ್ನು ಅಡ್ಡವಾಗಿ ವಿರುದ್ಧ ಭುಜಕ್ಕೆ ತಾಗುವಂತೆ ಕೈಗಳನ್ನು ಇಡಿ. ಮತ್ತೊಂದು ಕೈಯಿಂದ ಈ ಕೈಯನ್ನು ಎದೆಗೆ
ನಿಧಾನವಾಗಿ ಒತ್ತಿರಿ. ನಿಮ್ಮ ಭುಜದ ಸುತ್ತ ಎಳೆದಂತಹ ಅನುಭವವಾಗುತ್ತದೆ. ಇದೇ ರೀತಿ ದೇಹದ ಎಡಭಾಗದಲ್ಲೂ ಪುನರಾವರ್ತಿಸಿ. ಕಾಫ್ ಸ್ಟ್ರೆಚಸ್. ನಿಮ್ಮ ಪಾದಗಳನ್ನು 1 ಅಡಿ ದೂರದಲ್ಲಿಟ್ಟು ಗೋಡೆಯ ಮುಂದೆ ಆನಿಸಿ ನಿಂತುಕೊಳ್ಳಿ. ದೇಹವನ್ನು ನೇರವಾಗಿಟ್ಟು ಒಂದು ಕಾಲನ್ನು ಹಿಂದಕ್ಕೆ ಇಡಿ. ಈಗ ಎದುರಿನ ಮಂಡಿಯನ್ನು ಬಗ್ಗಿಸಿ ಹಿಂದಿನ ಕಾಲನ್ನು ನೇರವಾಗಿರಿಸಿ ಪಾದಗಳನ್ನು ನೆಲದಲ್ಲಿರಿಸಿ. ಹಿಂದಿನ ಕಾಲಿನ ಹಿಂಭಾಗದಲ್ಲಿ ಎಳೆದಂತಹ ಅನುಭವವಾಗಬೇಕು. ಮೊದಲಿನ ದೇಹಸ್ಥಿತಿಗೆ ಹಿಂತಿರುಗಿ ಇನ್ನೊಂದು ಕಾಲಿನಲ್ಲಿ ಇದನ್ನು ಪುನರಾವರ್ತಿಸಿ. ಕ್ವಾಡ್ರಿಸೆಪ್ಸ್ ಸ್ಟ್ರೆಚ್. ನೇರವಾಗಿ ನಿಂತು ಕುರ್ಚಿಯನ್ನು ಕೈಯಿಂದ ಆಧಾರಕ್ಕಾಗಿ ಹಿಡಿಯಿರಿ. ಕಾಲನ್ನು ಮೊಣಕಾಲಿನಲ್ಲಿ ಹಿಂಭಾಗಕ್ಕೆ ಎತ್ತಿ ವಿರುದ್ಧ ಕೈಯಿಂದ ಹಿಮ್ಮಡಿಯನ್ನು ಹಿಡಿಯಲು ಪ್ರಯತ್ನಿಸಿ. ತೊಡೆಯ ಮುಂಭಾಗದಲ್ಲಿ ಎಳೆದಂತಹ ಅನುಭವವಾಗುವವರೆಗೂ ಹಿಮ್ಮಡಿಯನ್ನು ಮೇಲೆತ್ತಿರಿ. ನಿಮ್ಮ ಮಂಡಿಗಳನ್ನು ಹತ್ತಿರವಿರಿಸಿ ಬೆನ್ನನ್ನು ನೇರವಾಗಿಸಿ. ಇದೇ ವ್ಯಾಯಾಮವನ್ನು ಇನ್ನೊಂದು ಕಡೆಯಲ್ಲಿ ಪುನರಾವರ್ತಿಸಿ. ಈ ವಿಡಿಯೋವನ್ನು ನೋಡಿದ್ದಕ್ಕೆ ನಿಮಗೆ ಧನ್ಯವಾದಗಳು. ಶೀಘ್ರವಾಗಿ ಗುಣಮುಖರಾಗಿ ಮೊದಲಿನಂತಾಗಿರಿ ಎಂಬುದು ನಮ್ಮ ಆಶಯ.